ಸರ್ ಹಿಂಗಾಗ್ಬಿಟ್ರಿ ಹಿಂಗೆ ಮಕ್ಕಳಾಗ್ಬಿಟ್ರಿ ಫ್ಯಾಬ್ರಿಕ್ ಐತಲ್ವಾ ಹಾ ಈ ಫ್ಯಾಬ್ರಿಕ್ ಇಂದ ಜಸ್ಟ್ ಹಿಂಗೆ ಅಷ್ಟೇನಾ ಅಷ್ಟೇ ಸ್ಟೇನು ಬೀಳಲ್ಲ ಸರ್. ಹೊರಟೋಯ್ತಾ ಇದು? ಹೌದು ಸರ್. ಏನಿದು ನಮ್ಮ ಮಕ್ಳು ಮಾಡೋದೇ ಹಿಂಗೆ ಈ ತರ ಚಾಕ್ಲೇಟ್ ಅನ್ನೆಲ್ಲ ನೀಟಾಗಿ ಬರೀ ಎಲ್ಲ ಹಚ್ತಾ ಇರ್ತಾರೆ, ತಿಕ್ತಾ ಇರ್ತಾರೆ, ಇದ್ ಮಾಡ್ತಾ ಇರ್ತಾರೆ. ಸರ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಸರ್? ಇದು ಚೇಂಜ್ ಮಾಡ್ಬೇಕು. ಈಗ ನೋಡಿ ಬೇರೆ ಯಾರಾದ್ರೂ ಆದ್ರೆ ಇದೇ ಚೇಂಜ್ ಮಾಡ್ಬೇಕು. ಹೌದು ಸರ್. ಈ ಪೀಸನ್ನೇ ಚೇಂಜ್ ಮಾಡ್ಬೇಕು. ನಿಮ್ದು ಹಂಗೆ ಮಾಡ್ಬೇಕಾ? ಏನಿಲ್ಲ ಸರ್, ಒಲಿ ನೀರು ಬೇಕು ನಿಮ್ಗೆ. ನೀರು ಮತ್ತೆ ಒಂದು ಬಟ್ಟೆ. ಏನ್ ಮಾಡ್ತೀರಾ? ಒಲಿ ಒಂದ್ ಸ್ವಲ್ಪ ಹಿಂಗ್ ನೀರು ಹಾಕಿ. ಓಕೆ, ನೀರು ಹಾಕಿದ್ದೀರಾ? ನೀರು ಹಾಕಾದ್ಮೇಲೆ ಜಸ್ಟ್ ಹಿಂಗ್ ಮಾಡಿ. ಓ ಮೈ ಗಾಡ್, ದಿಸ್ ಇಸ್ ಸಾಕು. ಪ್ಯೂರ್ಲಿ ಕಿಡ್ಸ್ ಪ್ರೂಫ್ ಸರ್. ಇದು ನೀರು ಕುಡಿತಾ ಇದಾರೆ. ಹೌದು, ಇವ್ರು ಹಾಕಿದ್ರು ಅನ್ಕೊಳ್ಳಿ. ಓ ಮೈ ಗಾಡ್, ನೋಡಿ ಸರ್ ನೀರ್ ಚಲ್ತಲ್ಲ ಸರ್ ಅಲ್ಲಿ? ಹೌದು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಇದು ವಾಟ್ ಇಸ್ ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್. ಹೆಂಗ್ ಇದು ಬೀಳುತ್ತೆ ನಾನು ತೋರಿಸ್ತೀನಿ ನೋಡಿ. ನೀವು ಜಸ್ಟ್ ಹಿಂಗ್ ಮಾಡಿ, ಇದನ್ನ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿ. ಸಿ ಫಿನಿಶ್. ಹೌದು ಸರ್. ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿದ್ರೆ ಏನ್ ಮಾಡ್ಬೇಕು ಸರ್ ಇದಕ್ಕೆ? ಆಗುತ್ತೆ ಸರ್ ಕ್ಲೀನ್. ಇದು ಕ್ಲೀನ್ ಆಗುತ್ತಾ? ಮಾಡಿ ತೋರಿಸಿ ನನಗೆ, ಮಾಡಿ ತೋರಿಸಿ ಅದು ಹೇಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆಗ್ಬಿಟ್ರೆ ನಮ್ಗೆ ಬೇರೆ ಟೆನ್ಷನ್ ಇಲ್ವಲ್ಲ ಸರ್? ಅದೇ ಸರ್, ಅದೇ ನಾನು ಹೇಳೋದು ಕಸ್ಟಮರ್ಸ್ಗೆ. ಇದು ಆ ಫ್ಯಾಬ್ರಿಕ್ ನಾನು ಹಾಕಿದ್ದೀನಿ 1800 rupees per meter. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಎಲ್ಲ ಸೋಫಾಸ್ 45,000 50,000 ನಿಲ್ಕೊಂಡ್ಬಿಟ್ರೆ ರಬ್ಸ್ಗೆ. ರಬ್ಸ್ ಹೇಳ್ತಾ ಇದ್ರೆ ನೀವು? ಹೌದು, ಇದು 2 lakh ರಬ್ಸ್. 2 lakh ರಬ್ಸ್? ಹೌದು. ವೆಲ್ಕಮ್ ಟು ಹಿಲ್ಟನ್ ಫರ್ನಿಚರ್.